ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಅವಲಕ್ಕಿಯನ್ನು ಮೃದುವಾಗಿರುವ ರುಚಿಯಾಗಿರುವಂಥ ಒಂದು ರೊಟ್ಟಿಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಬೇಗ ಮಾಡುವಂಥದ್ದು ಮತ್ತು ದಿನ ಒಂದೇ ಥರ ತಿಂಡಿ ಮಾಡ್ಕೊಂಡು ಬೇಜಾರಾಗಿರುತ್ತೆ ಅಲ್ವಾ, ಆ ಟೈಮಲ್ಲಿ ಇದನ್ನು ನೀವು ಟ್ರೈ ಮಾಡ್ಬೋದು. ಒಂದು ಸತಿ ಮಾಡಿ ನೋಡಿ. ಇದಕ್ಕೆ ಕ್ಯಾರೆಟು, ಮೂಲಂಗಿ, ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, 5 ಹಸಿಮೆಣಸಿನ್ಕಾಯಿ ಇದೆಲ್ಲ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಚಕ್ರಮಣಿ ಸೊಪ್ಪು ಅಂತ ನಮ್ಮ ಮನೆ ತೋಟದಲ್ಲೇ ಬಿಡುತ್ತೆ. ಚಕ್ರಮಣಿ ಸೊಪ್ಪಿನ ಬದಲಾಗಿ ನೀವು ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು. 1 ಕಪ್ಪು ಅವಲಕ್ಕಿ, 1 ಕಪ್ಪು ಚಿರೋಟಿ ರವೆ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಈಗ ಒಂದು ಬೌಲಲ್ಲಿ ಅವಲಕ್ಕಿ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ನೀರು ಸೋಸಿಡಬೇಕು. ಈಗ ತೊಳೆದಿರೋ ಅವಲಕ್ಕಿಗೆ 2 ಸ್ಪೂನ್ ನೀರು ಹಾಕಿ ಒಂದು 10 ನಿಮಿಷ ನೆನೆಯೋಕ್ಕೆ ಇಡಬೇಕು. ಈಗ 10 ನಿಮಿಷ ಆಗಿದೆ ನೋಡಿ, ಅವಲಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೊಳ್ಳದೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಪೇಸ್ಟ್ ಥರ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಈ ಥರ ರುಬ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಚಿರೋಟಿ ರವೆ, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ರೆಡಿ ಮಾಡಿಟ್ಕೊಂಡಿರೋಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಹಾಕದೇ ಚೆನ್ನಾಗಿ ರೊಟ್ಟಿ ಹಿಟ್ಟಿನ ಥರನೇ ಗಟ್ಟಿಯಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಇದು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಾಮೂಲಿ ಮಸಾಲೆ ರೊಟ್ಟಿ ಥರನೇ, ಬಟ್ ಇದಕ್ಕೆ ಅನ್ನ ಏನು ಹಾಕ್ತಾರೆ, ಅವಲಕ್ಕಿ ಹಾಕ್ತಾ ಇರೋದು ನೋಡಿ. ಈಗ ಅರ್ಧ ಮಾತ್ರ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಮುಂದೆ ಏನಾದ್ರು ಬೇಕಾದರೆ ನಾವು ಹಾಕ್ಕೊಳ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಆಗಲೇ ಮಾಡಿ ಉಪಯೋಗಿಸೋದಾದರೆ ಈ ಥರ ಇಷ್ಟು ಅಕ್ಕಿ ಹಿಟ್ಟು ಸಾಕಾಗುತ್ತೆ. ಕಲಸಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನಾನು ರೊಟ್ಟಿ ಮಾಡ್ಕೊಳ್ತೀವಿ ಅಂದರೆ ಇಷ್ಟು ಅಕ್ಕಿ ಹಿಟ್ಟಾಗಿ ತುಂಬ ಗಟ್ಟಿಯಾಗಿ ಕಲಿಸ್ಬೇಕು. ಯಾಕೆಂದರೆ ಮೂಲಂಗಿ, ಕ್ಯಾರೆಟು, ಸೊಪ್ಪು, ಉಪ್ಪು, ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ನಾನು ಈಗಲೇ ಮಾಡ್ತಾ ಇರೋದ್ರಿಂದ ಅಕ್ಕಿ ಹಿಟ್ಟು ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ. ಅಂದರೆ 1 ಕಪ್ ಅವಲಕ್ಕಿ, 1 ಕಪ್ ರವೆ, ಅರ್ಧ ಕಪ್ ಅಕ್ಕಿ ಹಿಟ್ಟು ಸಾಕಾಗುತ್ತೆ. ಇಷ್ಟೊಂದು ಕಲಸಿ ಚೆನ್ನಾಗಿ ಉಂಡೆ ಮಾಡಿಟ್ಕೊಂಡು, ಆಮೇಲೆ ಒಂದು ಒಬ್ಬಟ್ಟು ಪೇಪರ್ ಬರುತ್ತಲ್ಲ, ಪ್ಲಾಸ್ಟಿಕ್ ಶೀಟು, ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದೇ ಉಂಡೆಗಳನ್ನ ರೊಟ್ಟಿ ಥರನೇ ತಟ್ಟಿ ತುಂಬ ತೆಳುವಾಗಿ ತಟ್ಕೊಳ್ಬೇಕು. ಕಾದಿರೋ ಹಂಚು ಮೇಲೆ ರೊಟ್ಟಿ ಶೀಟ್ನ ಇಟ್ಟರೆ ಅದೇ ಬಿಡುತ್ತೆ ನೀಟಾಗಿ. ನಾನು ಬರೀ ಕೈಯಲ್ಲಿ ಹಾಕೋಕ್ಕಾಗಲ್ಲ, ರೊಟ್ಟಿ ಶೀಟ್ ಮೇಲೆ ಹಾಕಿ ನಾವು ಹಂಚು ಮೇಲೆ ಇಡಬೇಕಾಗುತ್ತೆ. ಈಗ ನಿಧಾನಕ್ಕೆ ಈ ಥರ ಬಿಡಿಸ್ಕೊಂಡು ಒಂದು 2 ನಿಮಿಷ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮಗ್ಚಾಕಬೇಕು. ಮತ್ತೊಂದು ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ತೆಗೆದ್ರೆ ನೋಡಿ, ಮಸಾಲೆ ರೊಟ್ಟಿ ತುಂಬ ಟೇಸ್ಟಿಯಾಗಿರೋಂಥದ್ದು ರೆಡಿಯಾಗುತ್ತೆ. ಈ ರೊಟ್ಟಿಗೆ ಕಾಯಿ ಚಟ್ನಿ ಥರ ಯಾವುದೇ ಚಟ್ನಿಗಳನ್ನು ಕೂಡ ಉಪಯೋಗಿಸ್ಬೋದು. ಇಲ್ಲಾಂದರೆ ಚಟ್ನಿ ಪುಡಿ, ಮೊಸರು, ತುಪ್ಪ ಹಾಕ್ಕೊಂಡು ಕೂಡ ಹಾಗೆ ತಿನ್ಬೋದು. ತುಂಬ ರುಚಿ ಇರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಮಾಡೋ ರೆಸಿಪಿಗಳು ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.